ಇನ್ನೊಂದು ನಿಮಗೆ ಪ್ರಮುಖವಾದ ವಿಷಯ, ಪಂಡ್ರಿಬಾಯಿ ಅವರು ನಾನು ನಾಟಕ ನೋಡೋಕೆ ಬರ್ತೀನಿ ಅಂತ ಹೇಳ್ರಿ ಅಂದಾಗ ನಾಟಕ ರನ್ನಿಂಗ್ ಇದ್ದಾಗ ಬಂದು ಅಜ್ಜವ್ರ ಹತ್ರನೇ ಕೂತ್ರು. ಪಂಡ್ರಿಬಾಯಿ ಅವರು ನೋಡಿ ಆಶ್ಚರ್ಯ, ಹೆಣ್ಮಕ್ಳು ಇಲ್ಲ ಅಂತಾರ, ಇವರೆಲ್ಲ ಹೆಣ್ಮಕ್ಳು ಅದಾರಲ್ಲ. ಬಹಳ ಸುರದ್ರೂಪಿ ಕಲಾವಿದರು, ಭಾಳ ಚೆನ್ನಾಗಿರು. 376 ಪ್ರಯೋಗ ಮಲ್ಲಮ್ಮನ ಪಾತ್ರ ಅವರೇ ಮಾಡಿತು. ಇಲ್ರಿ, ನಮ್ಮಲ್ಲಿ ಗುರುಗಳ ಅಪ್ಪನ ಪ್ರಕಾರ ಯಾರು ಪಾತ್ರ ಹೆಣ್ಮಕ್ಳು ಮಾಡೋದಿಲ್ಲ. ಇಲ್ಲ, ನಾನು ಅವ್ರನ್ನ ಭೇಟಿಯಾಗಿ ಚೆಕ್ ಮಾಡ್ಬೇಕು, ಮಾತಾಡಿಸ್ಬೇಕು. ನಿಜ ಹೇಳ್ರಿ, ನನ್ನ ಎದುರಿಗೆ ಬ್ಲೌಸ್ ಬಿಚ್ಚಿ ಹಾಕೋಬೇಕು ನೀವು ಅಂತ. ಚೆನ್ನಾಗಿ ಮಾತಾಡ್ತಾ ಒಂದು ವಿಷಯ ಮಾತಾಡಿಬಿಟ್ರು. ಅಜ್ಜರೆಲ್ಲ ವಿಷಯ ಮಾತಾಡ್ತಾ ಪಂಡ್ರಿಬಾಯಿ ಅವ್ರ ಬಗ್ಗೆನೂ, ಪಂಡ್ರಿಬಾಯಿ ಅವರು ಸುಮ್ಮನೆ ಮುಖ ಮಾಡಿ ನಾನು ಯಾಕೆ ಈ ಮಾತು ತಂದೆ ಅನ್ನುವಂಥ ನೋವು ಕಾಡ್ಕೊಂತವ್ರು. ಗುರುಗಳೇ, ನಾನು ತಪ್ಪಿ ಮಾತಾಡಿದೆ, ಅನ್ಬಾರ್ದಾಗಿತ್ತು ಅಂದ್ರಂತೆ. ಇನ್ನೊಂದು ನಿಮಗೆ ಪ್ರಮುಖವಾದ ವಿಷಯ, ಪಂಡ್ರಿಬಾಯಿ ಅವರು 1962ನೇ ಇಸ್ವಿಯಲ್ಲಿ ನಮ್ಮದು ದಾವಣಗೆರೆ ಕ್ಯಾಂಪ್ ಇತ್ತಂತ ಸರ್. ನಮ್ಮ ಹಿರಿಯ ಕಲಾವಿದರು ಹೇಳಿದ್ದನ್ನು ನಿಮ್ಮ ಮುಂದೆ ಹೇಳಕತ್ತೀನಿ. ತೇಜಸ್ವಿನಿ ಅಂಥೇಳಿ ಒಂದು ಪಂಡ್ರಿಬಾಯಿ ಅವ್ರದ್ದು ಸಿನಿಮಾ ಸರ್, ಅವರೇ ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ತೇಜಸ್ವಿನಿ. ರಾಜ್ಕುಮಾರ್ ಅವರು, ಪಂಡ್ರಿಬಾಯಿ ಅವರು, MV ರಾಜಮ್ ಅವರು, ಇವರು ಹೀರೋಯಿನ್. ಅದರೊಳಗೆ ಒಳ್ಳೆ ಸ್ಟಾರ್ ನಟಿ ಪಂಡ್ರಿಬಾಯಿ ಅವರು. ಆ ಕಾಲಕ್ಕೆ ಆಗಿನ ಟೈಮಲ್ಲಿ ಬಿಜಿ ಅಂಥ ದೊಡ್ಡ ಆರ್ಟಿಸ್ಟು ಅವರು. ದಾವಣಗೆರೆಯಲ್ಲಿ ಆ ಸಿನಿಮಾ ಶತದಿನೋತ್ಸವದೇನೋ ಒಂದು ಕಾರ್ಯಕ್ರಮಕ್ಕೆ ಸಿನಿಮಾ ಥಿಯೇಟ್ರಿಗೆ ಥಿಯೇಟ್ರ್ ಮಾಲೀಕರು ಕರೆಸಿದ್ರಂತ ಪಂಡ್ರಿಬಾಯಿ ಅವರನ್ನು. ಆವಾಗ ನಮ್ಮ ಕಂಪ್ನಿ ದಾವಣಗೆರೆಯಲ್ಲಿದ್ದಾಗ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಒಳ್ಳೆ ಕಲೆಕ್ಷನಲ್ಲಿ ಸಾಗ್ತಾಯಿತ್ತು. ಪಂಡ್ರಿಬಾಯಿ ಅವರು ಬಂದರು ಅಂತಂದಾಗ ನಮ್ಮ ಕಂಪ್ನಿಗೂ ಅವ್ರನ್ನ ಇನ್ವೈಟ್ ಮಾಡೋಣ, ಗೆಸ್ಟಾಗಿ ಬಂದು ಹೋಗಲಿ ಅಂತೇಳಿ ನಮ್ಮ ಕಂಪ್ನಿ ಮ್ಯಾನೇಜರು ಹಿರಿಯರೆಲ್ಲ ಸೇರಿ ಪಂಡ್ರಿಬಾಯಿ ಅವ್ರಿಗೆ ಇನ್ವೈಟ್ ಮಾಡಿದರು. ಹಿಂಗೆ ಅಜ್ಜವರು ನಿಮ್ಗೆ ಅಪ್ಪಣೆ ಮಾಡ್ಯಾರಮ್ಮ, ಥಿಯೇಟ್ರಿಗೆ ಬಂದು ಸನ್ಮಾನ ಸ್ವೀಕರಿಸ್ಕೊಂಡು ಹೋಗಬೇಕು ಗುರುಗಳ ಕಂಪ್ನಿದು, ಅವಶ್ಯವಾಗಿ ಬರ್ತದೆ. ಭಾಳ ಸಂತೋಷದಿಂದ ಒಪ್ಕೊಂಡ್ರು. ಹೇಮರೆಡ್ಡಿ ಮಲ್ಲಮ್ಮ ನಾಟಕ, ಅದರಲ್ಲಿ ನಾನು ನೋಡ್ಬೇಕು ಹೇಮರೆಡ್ಡಿ ಮಲ್ಲಮ್ಮ ನಾಟಕ. ಅವರು ಹೇಮರೆಡ್ಡಿ ಮಲ್ಲಮ್ಮ ಅನ್ನೋ ಸಿನಿಮಾ ಬಿಡುಗಡೆ ಆಗಿತ್ತು ಅದೇ ಟೈಮಲ್ಲಿ, ಅವರೇ ಮಲ್ಲಮ್ಮನ ಪಾತ್ರ ಮಾಡಿದರು. ಹೀಗಾಗಿ ನಾನು ನಾಟಕ ನೋಡೋಕೆ ಬರ್ತೀನಿ ಅಂತ ಹೇಳ್ರಿ ಅಂದಾಗ ನಾಟಕ ರನ್ನಿಂಗ್ ಇದ್ದಾಗ ಬಂದು ಅಜ್ಜವ್ರ ಹತ್ರನೇ ಕೂತ್ರು. ಅಜ್ಜವ್ರು ಹಾರ್ಮೋನಿಯಂ ನುಡಿಸ್ತಿದ್ರು ಅಂತ ಅಲ್ಲಿ ಸಂಗೀತ ಪೀಠಲ್ಲಿ. ಅಜ್ಜವ್ರ ಹತ್ರ ಕೂತು ನಾಟಕ ಸ್ಟಾರ್ಟ್ ಆಯಿತು. ನಾಟಕಕ್ಕೆ ಅಜ್ಜವರೇ ಹಾರ್ಮೋನಿಯಂ ಸಂಗೀತಗಾರ ಇದ್ರು ಕೂಡ ಅವ್ರ ಸಂತೋಷಕ್ಕಾಗಿ ತಮಗೆ ಎಲ್ಲಿವರೆಗೂ ಸಾಧ್ಯ ಆಗತ್ತೆ ಅಲ್ಲಿವರೆಗೂ ಕುಂತು ಹಾರ್ಮೋನಿಯಂ ನುಡಿಸಿ ಆಮೇಲೆ ರೆಸ್ಟ್ ಮಾಡ್ತಿದ್ರು. ಇಲ್ಲಾಂದ್ರೆ ಅವ್ರಿಗೆ ಇಡೀ ನಾಟಕನೂ ಮುಗಿಯವರೆಗೂ ನುಡಿಸ್ತಿದ್ರು. ಹಿಂಗ ಯಾಕಂದ್ರೆ ಅವರೇ ಮಾಲೀಕರು, ಅವ್ರದೇ ಕಂಪನಿ, ಅವ್ರಿಗೆ ಇದ್ರ ಮೇಲೆ ಭಾಳ ಪ್ರೀತಿ. ಅವ್ರಿಗೆ ಅತಿಯಾದ ಪ್ರೀತಿ ವಸ್ತು ಅಂದರೆ ನಾಟಕದ ಕಂಪನಿ ಪುಟ್ಟರಾಜ ಅಜ್ಜರು. ಹೀಗಾಗಿ ಪಂಡ್ರಿಬಾಯಿ ಅವರು ಬಂದು ನಾಟಕ ನೋಡಕತ್ತಿದ್ರಂತ್ರಿ. ಆವಾಗ ಈ ಸ್ತ್ರೀ ಪಾತ್ರ ಮಾಡೋರೆಲ್ಲರೂ ಫಸ್ಟ್ ಸೀನಲ್ಲಿ ಬರ್ತೈತೆ ಸರ್. ಅದರೊಳಗೆ ಮಲ್ಲಮ್ಮ ಗುಡಿ ತುಂಬಿ ಗಂಡನ ಮನೆಗೆ ಕಳಿಸುವಂಥ ಸೀನು. ಪಂಡ್ರಿಬಾಯಿ ಅವರು ನೋಡಿ ಆಶ್ಚರ್ಯ, ಹೆಣ್ಮಕ್ಳು ಇಲ್ಲ ಅಂತಾರ, ಇವರೆಲ್ಲ ಹೆಣ್ಮಕ್ಳು ಅದಾರಲ್ಲ, ಇದ್ರೊಳಗೆ ಗಂಡ್ಮಕ್ಳು ಅಂತ ಯಾರನ್ನ ನಾನು ಗುರ್ತು ಹಿಡಿಬೇಕು, ಯಾರನ್ನ ಗಂಡ್ಮಕ್ಳು ಅಂತ ನಾನು ಇದನ್ನ ಮಾಡ್ಬೇಕು ಇದ್ರೊಳಗೆ. ಅದ್ರಾಗ ಮಲ್ಲಮ್ಮನ ಪಾತ್ರ ಮಾಡೋರು ನಮ್ಮ ಮುದೇನಗುಡಿ ಶಿವೈ ಸ್ವಾಮಿಯವ್ರು ಅಂತಿದ್ರು ಸರ್. ಬಹಳ ಸುರದ್ರೂಪಿ ಕಲಾವಿದರು, ಭಾಳ ಚೆನ್ನಾಗಿರು. ಮಲ್ಲಮ್ಮ ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಹಿಂಗೆ ಇದ್ದೇನೋ, ಅವರನ್ನು ನೋಡಿ ಮಲ್ಲಮ್ಮನ ಫೋಟೋಗಳನ್ನು ತಯಾರು ಮಾಡಿದಂಥ ಉದಾಹರಣೆಗಳಿದ್ದಾರೆ. ಹೌದಾ? ಹೌದು, ಅಷ್ಟು ಸುರದ್ರೂಪಿಗಳು. ಬಹಳ ವರ್ಷ ಕಂಪ್ನಿಯಲ್ಲಿ ದುಡಿದರು. 376 ಪ್ರಯೋಗ ಮಲ್ಲಮ್ಮನ ಪಾತ್ರ ಅವರೇ ಮಾಡಿತು. ಅಂಥ ದೊಡ್ಡ ಕಲಾವಿದರು ಅವರು. ಪಂಡ್ರಿಬಾಯಿ ಅವರು ಇದರಲ್ಲಿ ಯಾರಾದರೂ ಗಂಡ್ಮಕ್ಳು ಅಂದ್ರೆ ಒಪ್ಪೋದು, ಮಲ್ಲಮ್ಮನ ಪಾತ್ರ ಮಾಡಿದವ್ರು ಮಾತ್ರ ಹೆಣ್ಮಕ್ಳು ನೋಡ್ರಿ ಅಂದ್ರೆ ಅಂತ ಅಜ್ಜರಿಗೆ. ಇಲ್ರಿ, ನಮ್ಮಲ್ಲಿ ಗುರುಗಳ ಅಪ್ಪನ ಪ್ರಕಾರ ಯಾರು ಪಾತ್ರ ಹೆಣ್ಮಕ್ಳು ಮಾಡೋದಿಲ್ಲ. ಅವರು ಶಿವೈ ಸ್ವಾಮಿ ಅಂಥೇಳಿ ಗಂಡು ಮಗ. ಇಲ್ಲ, ನಾನು ಅವ್ರನ್ನ ಭೇಟಿಯಾಗಿ ಚೆಕ್ ಮಾಡ್ಬೇಕು, ಮಾತಾಡಿಸ್ಬೇಕು. ಹೋಗ್ರಿ ಮಾತಾಡ್ಸ್ರಿ. ಒಳಗಡೆ ಬಂದು ಶಿವೈ ಸ್ವಾಮಿಯವ್ರನ್ನ ಕರೆದು, ನಿಜ ಹೇಳ್ರಿ ನನ್ನ ಎದುರಿಗೆ. ಅವಾಗೆಲ್ಲ ವಿಗ್ಗು ಗಿಗ್ಗು ಏನೂ ಇಲ್ಲ, ಎಲ್ಲರೂ ಕೂದಲ ಬಿಡ್ತಿದ್ರು ಸ್ತ್ರೀ ಪಾತ್ರ ಮಾಡೋರು. ಭಾಳ ಅವ್ರಿಗೂ ಹೆಣ್ಮಕ್ಳಿಗಿಂತಲೂ ಚೆನ್ನಾಗಿ ಕೂದಲಿದ್ದು ಏನ್ರಿ. ಅವರು ನೋಡಿ, ಇಲ್ರಿ ನಾನು ಶಿವೈ ಸ್ವಾಮಿ, ಇಲ್ಲ ನನಗೆ ನೀವು ಹೇಳ್ತೀರಿ ಅಂದ್ರೂ ನಂಬಕ್ಕ ಆಗ್ತಿಲ್ಲ, ನನ್ನ ಎದುರಿಗೆ ಬ್ಲೌಸ್ ಬಿಚ್ಚಿ ಹಾಕೋಬೇಕು ನೀವು ಅಂದ್ರು. ಪಂಡ್ರಿಬಾಯಿ ಅವರು ಬ್ಲೌಸ್ ಬಿಚ್ಚಿ ಹಾಕೊಂಡಾಗ ಪಂಡ್ರಿಬಾಯಿ ಅವರು ಅಪ್ಕೊಂಡು ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರು. ಅಣ್ಣವರು ಇದ್ರ ಅವ್ರ ಜೊತೆಗೆ? ಇಲ್ಲ, ಪಂಡ್ರಿಬಾಯಿ ಅಣ್ಣವರು ಒಂದು ಟೈಮಲ್ಲಿ ದಾವಣಗೆರೆಗೆ ಬಂದು ಆಮೇಲೆ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಸಂತೋಷ ಪಟ್ರು. ಇದು ಆಮೇಲೆ ಅರ್ಧ ನಾಟಕ ಆದ್ಮೇಲೆ ದಂಪತಿ ಪೂಜೆ ಅಂತ ಒಂದು ಪೂರ್ವಾರ್ಧ ಭಾಗ ಮುಗಿಬೇಕು. ಅದು 2 ನಾಟಕ ಸರ್. ನಲ್ಲಬಡಿ ಶ್ರೀಕಂಠ ಶಾಸ್ತ್ರಿಗಳು ಬರೆದಂಥದ್ದು 2 ನಾಟಕ ಸೇರಿ ಒಂದು ನಾಟಕ ಆಡ್ತಿದ್ವಿ. ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆನೇ 2 ನಾಟಕ ಬರೆದಿದ್ರು ಅವರು.
ಪೂರ್ವಾರ್ಧ ಉತ್ತರಾರ್ಧ ಅಂತ ಇಟ್ಟಿದ್ರು. ಈ ಸಂಪೂರ್ಣ ರಾಮಾಯಣ ಬರುತ್ತಲ್ರಿ, ಹಂಗೆ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ಅಂತ ಬರೆದಿದ್ರು. ಒಂದು ಭಾಗ ಅದನ್ನೆರಡೂ ಸೇರಿ ಮಾಡ್ತಿದ್ರು. ಒಂದು ಭಾಗ ಅಂದರೆ ಮಲ್ಲಮ್ಮನ ಮತ್ತೆ ಎಲ್ಲರೂ ಕಾಡಿ ಆಕಿನ ಅಡವಿಗಟ್ಟಿ ಹಿಂಸೆ ಕೊಟ್ಟು ಮತ್ತು ಇವರೆಲ್ಲ ರೋಗಗಳಾಗಿ ಇವರು ಪಶ್ಚಾತ್ತಾಪ ಪಟ್ಟು ಮತ್ತೆ ಆಕಿನ ಮನೆಗೆ ಕರ್ಕೊಂಡು ಬಂದು ದಂಪತಿ ಪೂಜಾ ಅಂತ ಗಂಡ ಹೆಂಡತಿನ ಕೂಡಿಸಿ ಒಂದು ಕಾರ್ಯಕ್ರಮ ಮಾಡುವಂಥದ್ದೊಂದು ಬರ್ತೈತೆ ನಾಟಕದಲ್ಲಿ. ಅಲ್ಲಿಗೆ ಒಂದು ಅರ್ಧ ಭಾಗ. ಅದಾದ ನಂತರ ವೇಮಣ್ಣ ಆಕಿ ಮೈದುನ ವೇಮಣ್ಣ ಆತ ವೇಶ್ಯ ಮನೆಗೆ ಹೋಗ್ತಿರ್ತಾನೆ, ಅವ್ರದ್ದೇ ಮತ್ತೆ ಆಕಿ ಮೂಗುತಿ ಕೊಟ್ಟು ಅವನಿಗೆ ಪಶ್ಚಾತ್ತಾಪ ಮಾಡಿಸಿ ಇದೊಂದು ಭಾಗ. ಇದೆರಡೂ ಸೇರಿ ಒಂದು ನಾಟಕ ನಮ್ಮಲ್ಲಿ ಆಡ್ತಿದ್ರು. ಅರ್ಧ ಭಾಗ ಆದಾಗ ಪಂಡ್ರಿಬಾಯಿ ಅವರನ್ನು ವೇದಿಕೆ ಕರೆಸಿ ಒಂದು ಫಂಕ್ಷನ್ ಮಾಡಬೇಕು. ದಾವಣಗೆರೆ ಹಿರಿಯರು ಅಜ್ಜಿಯವರು ಎಲ್ಲ ವೇದಿಕೆ ಮೇಲೆ ಇದ್ದಾಗ ಸನ್ಮಾನ ಮಾಡಿ ಒಂದೆರಡು ಮಾತಾಡಬೇಕು ಅಂದಾಗ ಪಂಡ್ರಿಬಾಯಿ ಅವರು ಭಾಳ ಚೆನ್ನಾಗಿ ಮಾತಾಡ್ತಾ ಒಂದು ವಿಷಯ ಮಾತಾಡಿಬಿಟ್ರಂದ್ರಿ. ಏನು, ಮಲ್ಲಮ್ಮ ನಾಟಕ ನಾನು ನೋಡಿದ್ದಿಲ್ಲ, ಭಾಳ ಸಂತೋಷ ಆಯಿತು ನೋಡಿ. ಇದರಲ್ಲಿ ಸ್ತ್ರೀ ಪಾತ್ರ ಮಾಡೋರು ಭಾಳ ಅದ್ಭುತವಾಗಿ ಮಾಡಿದರು. ಆದರೆ ಒಂದು ನಾನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು, ಮಲ್ಲಮ್ಮನ ಹೊಡೆಯೋದು ಬಡಿಯೋದು ತಿವಿಯೋದು ಸ್ವಲ್ಪ ಜಾಸ್ತಿ ಆಗ್ತೈತಿ. ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ನ್ಯಾಚುರಲ್ ಆಗಿರ್ತೈತಿ. ಅದೊಂದು ಸ್ವಲ್ಪ ಓವರ್ ಆಗ್ತೈತಿ. ಅದನ್ನು ನಮ್ಮ ಸ್ತ್ರೀ ಪಾತ್ರ ಮಾಡೋ ಹುಡುಗರು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತಿ ಅಂತ ತಮಗನಿಸಿದ್ದನ್ನು ಹೇಳ್ಯಾರ್ರಿ ಅವರು. ಅದೆಲ್ಲ ಆಯಿತು, ಹೇಳಿದರು. ಆಮೇಲೆ ಎಲ್ಲ ಹಿರಿಯರು ಮಾತಾಡೋದು. ಲಾಸ್ಟ್ ಅಜ್ಜವ್ರ ಆಶೀರ್ವಚನ. ಅಜ್ಜವರು ಮಾತಾಡ್ಬೇಕಂದ್ರೆ ಅಜ್ಜವರೆಲ್ಲ ವಿಷಯ ಮಾತಾಡ್ತಾ ಪಂಡ್ರಿಬಾಯಿ ಅವ್ರ ಬಗ್ಗೆನೂ ವಿಷಯ ದೊಡ್ಡ ಕಲಾವಿದರು ಅಂಥವ್ರು ಇವತ್ತು ನಮ್ಮ ಕಂಪ್ನಿಗೆ ಬಂದು ನಾಟಕ ನೋಡಿದ್ದು ನಮಗೆ ಭಾಳ ಸಂತೋಷ. ಆಮೇಲೆ ನಮ್ಮ ಹುಡುಗರನ್ನು ಅಷ್ಟೇ ಪ್ರೀತಿ ಮಾಡಿದರು. ಸ್ತ್ರೀ ಒಂದಾದರೂ ಒಂದು ನಮ್ಮ ಹುಡುಗರಿಗೆ ಕಿವಿ ಮಾತು ಹೇಳಿದರು, ಮಲ್ಲಮ್ಮನ ಹೊಡೆಯೋದು ಬಡಿಯೋದು ಜಾಸ್ತಿ ಆಗುತ್ತಾ, ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದರು. ಒಪ್ಕೊಳ್ಳೋಣ ಅವ್ರ ಮಾತು. ಆದರೆ ಪಂಡ್ರಿಬಾಯಿ ಅವರು ಹತ್ತಿನೆಗೆನರ ಕೈಗೆ ಸಿಕ್ಕಿಲ್ಲ, ಅದರ ಅನುಭವ ಅವ್ರಿಗಿಲ್ಲ. ಒಂದು 5 ನಿಮಿಷ ಕಂಟ್ರೋಲ್ ಆಗಲಿಲ್ಲ ಅಂತ ಆಡಿಯನ್ಸ್ ರೀ. ಕ್ಲಾಪ್ಸ್ ಹೊಡ್ಯಾಕ ಕತ್ರಿ ಕಿಕ್ಕಿರೋದು ಜನ. ಪಂಡ್ರಿಬಾಯಿ ಅವರು ಸುಮ್ಮನೆ ಮುಖ ಮಾಡಿ ನಾನು ಯಾಕೆ ಈ ಮಾತು ಅಂದೆ ಅನ್ನುವಂಥ ನೋವು ಕಾಡ್ತಂತ ಅವ್ರಿಗೆ. ಆಮೇಲೆ ಒಳಗಡೆ ಬಂದಾಗ ಅಜ್ಜೋರಿಗೆ ನಮಸ್ಕಾರ ಮಾಡಿ, ಗುರುಗಳೇ ನಾನು ತಪ್ಪಿ ಮಾತಾಡಿದೆ, ಅನ್ಬಾರ್ದಾಗಿತ್ತು ಅಂದ್ರಂತೆ. ನಗಕತ್ರಂತ್ರಿ ಅಜ್ಜವ್. ಇಲ್ರವ, ನೀವು ಮಾತಾಡಿದ್ದು ಸರಿ, ತಪ್ಪೇನಲ್ಲ. ನಿಮ್ಮದು ಸಿನಿಮಾ ಕ್ಯಾಮ್ರಾ ನಿಮ್ಮಲ್ಲಿ ಸಣ್ಣದೊಂದು ಸ್ವಲ್ಪ ಅಭಿನಯ ಮಾಡಿದ್ರು ಅದನ್ನು ಜನರಿಗೆ ಮುಟ್ಟಿಸೋ ರೀತಿಯಲ್ಲಿ ಸಿನಿಮಾ ಇರ್ತೈತಿ. ಸ್ವಲ್ಪ ಮಾಡಿದ್ರು ದೊಡ್ಡದಾಗಿ ಕಾಣಿಸ್ತೈತಿ, ಮಾಡ್ತಾರೆ. ನಮ್ಮದು ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ನೆಲ ಚಾಪಿ ಒಂದು 4-5 ಕ್ಲಾಸ್ ಥಿಯೇಟ್ರ್ ಸರ್. ಅವಾಗ ನೆಲಕ್ಕೊಂದು ಗೇಟು, ಅದ್ರ ಮುಂದೆ ಮತ್ತೆ ಚಾಪಿ, ಅದ್ರ ಮುಂದೆ ಕುರ್ಚಿ, ಅದ್ರ ಮುಂದೆ ಮತ್ತೆ ಸೋಫಾ, ಹಿಂಗೆಲ್ಲ ಇತ್ತು ಒಂದು ಕಾಲದಲ್ಲಿ. ಈಗ ಮಾಡುವ ಅಭಿನಯ ಮುಂದೆ ಕೂತವ್ರಿಗೆ ಗೊತ್ತಾಗ್ತದೆ. ಆದರೆ ಜನ ಹೆಚ್ಚಾಗಿ ಬರೋದು ನೆಲಕ್ಕೆ. ಈಗ ಬಡವರಿ ನಾಟಕ ನೋಡೋದು ಜಾಸ್ತಿ ಅಂದಾಗ ಅವರೆಲ್ಲ ತಮ್ಮ ಕೈಲಾದ ಮಟ್ಟಿಗೆ ದುಡ್ಡು ಕೊಟ್ಟು ನೋಡುವಂಥದ್ದು ನೆಲಕ್ಕಿರೋರು ಫುಲ್. ಅವರಿಗೆ ಇಲ್ಲಿ ಅಭಿನಯ ಅವ್ರಿಗೆ ಗೊತ್ತಾಗಬೇಕಲ್ಲ ಮಾಡೋಕ್ಕೆ. ನಾಟಕ ಅಂದಾಗ ಸ್ವಲ್ಪ ಹೆಚ್ಚಾಗಿ ಅಭಿನಯ ಮಾಡಿದರೆ ಅಲ್ಲಿ ಜನರಿಗೆ ರೀಚ್ ಆಗ್ತೈತಿ, ಮುಟ್ಟತೈತಿ ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ. ನೆಲ ಮುಂದೆ ಇರ್ತಿತ್ತ ಅಥವಾ ಹಿಂದೆ ಸರ್? ಪೂರ್ತಿ ಹಿಂದೆ. ಮುಂದೆ ಸೋಫಾ ಇರ್ತಿತ್ತು. ಮುಂದೆ ಸೋಫಾ, ಅದರ ಸ್ಲೋಪ್ ಮಾಡ್ತಾ ಇದ್ರ ಸ್ಟೇಜ್. ಇವಾಗ ಹೆಂಗಿದೆ ಹಂಗೆ ಸ್ಲೋಪ್. ಓಕೆ. ಮ್ಯಾಲೆ ಹೈಟ್ ನೆಲ, ಅಲ್ಲಿಂದ ತೆಳಗೆ ಹಿಂಗೆ ಬರ್ತದೆ. ಇದು ನಮ್ಮ ಕಂಪ್ನಿಯಲ್ಲಿ ಪಂಡ್ರಿಬಾಯಿ ಅವರು ಬಂದಾಗ ನಡೆದಂಥ ಒಂದು ಘಟನೆ. ಕೇಳಲಿಕ್ಕೂ ಭಾಳ ಖುಷಿ ಆಗ್ತೈತಿ. ಅಂಥ ದೊಡ್ಡ ನಟಿ ನಮ್ಮ ಕಂಪ್ನಿಗೆ ಬಂದು ಅಜ್ಜವರ ಆಶೀರ್ವಾದ ತಗೊಂಡು ನಮ್ಮ ನಾಟಕ ನೋಡಿದ್ದು ಒಂದು ಇತಿಹಾಸ. ಆಮೇಲೆ ಪಂಡ್ರಿಬಾಯಿ ಮೇಡಮ್ ಅವರು ನಾನು ಸೇವೆ ಮಾಡಬೇಕು ನಿಮ್ಮ ಕಂಪ್ನಿಗೆ ಅಂತ ಒಂದು ಹೇಳಿ ಒಂದು ಮಾಡಿದ್ರು. ಹೌದು ಸರ್, ಹೌದು. ಅದು ಏನು ಸೇವೆ ಮಾಡೋದು, ಹೆಣ್ಮಕ್ಳು ಮಾಡಂಗಿಲ್ಲ. ಸಂತೋಷ ಆಗಿಬಿಡ್ತು ಭಾಳ. ಇಲ್ಲ, ನಾನು ಏನಾದರೂ ನನ್ನ ಕಡೆಯಿಂದ ಏನಾದರೂ ಆಗಬೇಕು, ಪಂಡ್ರಿಬಾಯಿ ಅವರು ಅಂತೇಳಿ ನೀವು ಅನೌನ್ಸ್ ಮಾಡಿದ್ರೆ ಮತ್ತೆ ಥಿಯೇಟ್ರ್ ಫುಲ್ ಇರ್ತೈತಿ. ಒಂದು ಏನಾದರೂ ನಾನು ಮಲ್ಲಮ್ಮಗೆ ಆರತಿ ಬೆಳಗೋ ಒಂದು ಸೀನಿಗೆ ಬಂದು ಒಂದೆರಡು ಮಾತು ಮಾತಾಡಿ ಅಂದಾಗ ಹೇಳಿದ್ರಂತಿಲ್ಲ, ನಮ್ಮಲ್ಲಿ ಹೆಣ್ಮಕ್ಳಿಗೆ ಪಾತ್ರ ಮಾಡೋದಕ್ಕೆ ಅವಕಾಶ ಇಲ್ಲ, ಗುರುಗಳ ಅಪ್ಪಣೆ ಐತಿ. ಇಲ್ಲ, ನಾನು ಕಡೆಗೆ ಪಂಡ್ರಿಬಾಯಿ ಅವ್ರು ಗೆಸ್ಟಾಗಿ ಬರ್ತಾರಂತ ಅನೌನ್ಸ್ ಮಾಡಿಸ್ರಿ ಅಡ್ವರ್ಟೈಸು, ನಾನು ಹೊರಗಡೆ ಕೂಡ್ತೀನಿ ಗೇಟ್ನ ಹತ್ರ, ನಾನೇ ಟಿಕೆಟ್, ಅವತ್ತಿನೆಲ್ಲ ಟಿಕೆಟ್ ನಾನೇ ಹರಿದು ಒಳಗಡೆ ಬಿಡ್ತೀನಿ ಎಲ್ರೂ. ಕಡೆಗೆ ನನ್ನ ನೋಡ್ಲಿಕ್ಕೆ ಅಂತ ಬಂದು ಜನರಿಂದ ಕಲೆಕ್ಷನ್ ಚೆನ್ನಾಗಾಗಲಿ, ನಂದು ಒಂದು ಅಳಲಿ ಸೇವೆ ಮುಟ್ಲಿ ಅಂತ ಹೇಳಿ ಮಾತಾಡಿದ್ರು ಅಂತ ಹೇಳಿ. ಅಂದರೆ ಪಂಡ್ರಿಬಾಯಿ ಅವರು ಬಂದು ನಾಟಕದಲ್ಲಿ ಟಿಕೆಟ್ ಹರಿದು ಎಲ್ಲರಿಗೂ ಗೇಟಲ್ಲಿ ಬಿಟ್ಟಿದ್ದಾರೆ, ಕೂತಿದ್ರು ಅಂತ ಸುದ್ದಿ. ಅಂದರೆ ಇಲ್ಲಿ ನಾಟಕ ಕಂಪ್ನಿಲಿ ಟಿಕೆಟ್ ಹರಿಯೋದು ಒಂದು ಸೇವೆ ಅಂತ ಒಂದು ಪದ್ಧತಿ ಇದೆ ಅಂತ ಕೇಳಿದ್ರು. ಹೌದಲ್ಲ, ಬಹಳಷ್ಟು ಜನ ರಂಗಭೂಮಿ ನಟಿಯರು ಸರ್.
ಈಗಿರೋ ರಂಗಭೂಮಿ ನಾನು ಕಂಡಂಥ ನಟಿಯರು ಹ್ಮ್ ಭಾಳ ಅಭಿಮಾನ ಭಕ್ತಿ ಕಂಪ್ನಿ ಮೇಲೆ ಅಜ್ಜವ್ರ ಮೇಲೆ. ಅವರೆಲ್ಲ ಬಂದಾಗ ನಾನೊಂದು 5 ದಿವಸ ರಂಗಭೂಮಿ ಕಸ ಹೊಡಿಗೆ ಹೋಗ್ತೀನಿ, ನಾನೊಂದು 5 ದಿವಸ ಕುರ್ಚಿ ಗುಂಡಿ ಕಸ ಹೊಡಿಗೆ ಹೋಗ್ತೀನಿ, ನಾನೊಂದು ವಾರ ಬೋರ್ಡಿಂಗ್ ಮಾಡಿ ಹೋಗ್ತೀನಿ. ತಮ್ಮ ಬಿಡುವಿನ ಟೈಮ್ನಲ್ಲೆಲ್ಲ ಇಲ್ಲಿ ಬಂದು ಸೇವೆ ಮಾಡಿ ಹೋಗ್ಯಾರ ಸರ್. ಹ್ಮ್ ಯಾಕಂದ್ರೆ ಪಾತ್ರ ಮಾಡೋಕ್ಕೆ ಅವಕಾಶ ಇಲ್ಲ ಅಂದಾಗ ಈ ರೀತಿ ಆದರೂ ನಾವು ಸೇವೆ ಸಲ್ಲಿಸ್ತೀವಿ ಅಂತ ಹೇಳಿ ಬಹಳಷ್ಟು ಹೆಸರು ಹೇಳ್ಕೊಂತಂದ್ರೆ ಬಹಳ ನಟಿಯರು ಕಲಾವಿದರು, ಆದರೆ ಅವರೆಲ್ಲರೂ ಈ ಕಂಪ್ನಿಗೆ ಬಂದು ಸೇವೆ ಸಲ್ಲಿಸ್ಯಾರ ಸರ್.